ಸೊ ಇದೆಲ್ಲದ್ರ ಮಧ್ಯೆ LPG ಪರಿಸ್ಥಿತಿ ಏನಾಗ್ಬೋದು? ನ್ಯಾಚುರಲ್ ಗ್ಯಾಸ್ ನಮಗೆ ಎಷ್ಟು ಸಿಗ್ಬೋದು? ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ಉಜ್ವಲ ಯೋಜನೆ ಅಡಿ ಕೊಡ್ತಾ ಇದ್ದಂಥ ಏನು 12 ಸಿಲಿಂಡ್ರ್ 9ಕ್ಕೆ ಬಂದಿತ್ತು, ಈಗ ಬರೀ 4 ಸಿಲಿಂಡರ್ ಬಂದುಬಿಟ್ಟಿದೆ. ಸೊ ಸಿಲಿಂಡರ್ ಅವೈಲಬಿಲಿಟಿ ಕಮ್ಮಿ ಆಗಿಬಿಟ್ರೆ ಮನೆಗಳಲ್ಲಿ ಒಲೆ ಉರಿಯೋದೇ ಕಷ್ಟ ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಏನಾಗ್ಬೋದು LPG ಕಥೆ? LPG ತುಂಬ ಗಂಭೀರವಾದ ಸಮಸ್ಯೆ ಆ್ಯಕ್ಚುಲಿ. ಬಿಕಾಸ್ ಏನೋ ಒಂದು ನಮಗೆ ಆಯಿಲ್ ಸಿಚುವೇಶನ್ ಅಷ್ಟೊಂದು ಸೀರಿಯಸ್ ಅಲ್ಲ. ಈಗ ನೋಡ್ತಾ ನೀವು ಇಮಿಡಿಯೇಟಾಗಿ LPG ಪ್ರೈಸಸ್ ಎಲ್ಲ ಜಾಸ್ತಿ ಆಗ್ತಾ ಬಂತು. ಬಟ್ ಗವರ್ನಮೆಂಟ್ಗೊಂದು 3-4 ತಿಂಗಳಾದಮೇಲೆ ಪೆಟ್ರೋಲು ಡೀಸೆಲ್ ಪ್ರೈಸಸ್ ಜಾಸ್ತಿ ಮಾಡಿದ್ದು. ಯಾಕೆ ಇದು ಗಂಭೀರವಾದ ಸಮಸ್ಯೆ ಅಂತ ಅಂದರೆ, ನಮಗೆ ಓನ್ ಪ್ರೊಡಕ್ಷನ್ ಅಂತಂದು ಏನಿಲ್ಲ, ಇತ್ತು ಸ್ವಲ್ಪ, ಬಟ್ ನಾವು ಅದನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಕೊಂಡಿದ್ವಿ. ಇದು ಕೋಸ್ಟಲ್ ಆಂಧ್ರದಲ್ಲಿ ನಮಗೆ ಇದ್ದಾವೆ ಗ್ಯಾಸ್ ರಿಸರ್ವ್ಸ್ ಇದ್ದಾವೆ, ಬಟ್ ಅದ್ರ ಮೇಲೆ ಅಷ್ಟೊಂದು ಒತ್ತಡ ಕೊಡಲಿಲ್ಲ, ಅಷ್ಟೊಂದು ಗಮನ ಕೊಡಲಿಲ್ಲ ನಾವು. ಯಾಕಂತಂದರೆ ನಮಗೆ ಗ್ಯಾಸ್ ಈಸಿಯಾಗಿ ಬರ್ತಾಯಿದೆ, ಇವೆಲ್ಲ ಸ್ವಲ್ಪ ಈಸಿಯಾಗಿ ಬರ್ತೈತೆ ಅಂತಂದು, ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಇದು ಯಾಕೆ ಗಂಭೀರವಾದ ಸಮಸ್ಯೆ ಆಗ್ತೈತೆ ಅಂತಂದರೆ, ಈ LPG ಪ್ರೈಸಸ್ ಎಂಬುವು LPG ಡೈರೆಕ್ಟಾಗಿ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಲಿಂಕ್ ಆಗಿತ್ತು. ಲಿಂಕ್ ಆಗಿತ್ತು ಅಂತ ಅಂದರೆ ಅಲ್ಲಿ ಸ್ವಲ್ಪ ಜಾಸ್ತಿ ಆದರೆ ಇಲ್ಲಿ ಕೂಡ ಜಾಸ್ತಿ ಆಗ್ತದೆ, ಅಲ್ಲಿ ಸ್ವಲ್ಪ ಕಮ್ಮಿ ಆದರೆ ಇಲ್ಲಿ ಕಮ್ಮಿ ಆಗ್ತದೆ. ಅದು ಒಂದು. ಎಲ್ಲೋದೇನಂತ ಅಂದರೆ, ಈ ಇಂಟರ್ನ್ಯಾಷನಲ್ ಮಾರ್ಕೆಟು ಡಾಲರ್ ಮಾರ್ಕೆಟ್ಸ್. ಅಂದರೆ ಅಲ್ಲಿ ಕೊಡಬೇಕಂದ್ರೆ ಡಾಲರ್ದಲ್ಲೇ ವ್ಯವಹಾರ ಮಾಡಬೇಕು. ಅದಕ್ಕಾಗಿ ಡಾಲರ್ಗೆ ನಮ್ಮ ಇಂಡಿಯನ್ ರುಪಿಗೆ ಮಧ್ಯದಲ್ಲಿ ಒಂದು ರಿಲೇಷನ್ಶಿಪ್ ಇರ್ತೈತೆ. ಒಂದೊಂದು ಸರಿ ಏನಾಗ್ತೈತೆ ಅಂದರೆ ಡಾಲರ್ ಟು ರುಪಿ ಜಾಸ್ತಿ ಆಗ್ಬೋದು, ಕಮ್ಮಿ ಆಗ್ಬೋದು. ಅದು ರುಪಿ ಬೆಲೆ ಜಾಸ್ತಿ ಆದರೆ ನಮಗೆ ಸ್ವಲ್ಪ ಬೆಲೆ ಕಮ್ಮಿ ಆಗ್ತೈತೆ, ಡಾಲರ್ ವ್ಯಾಲ್ಯೂ ಜಾಸ್ತಿ ಆಗಿದ್ರೆ ನಮ್ಮ ರುಪಿ ವ್ಯಾಲ್ಯೂ ಕಮ್ಮಿ ಆಗ್ತೈತೆ. ಇಂಥ ಸಂದರ್ಭದಲ್ಲಿ ನಮಗೆ ಡೊಮೆಸ್ಟಿಕ್ ಆಗಿ ಏನು ಕಂಟ್ರೋಲ್ ಇಲ್ಲ. ಸರಿ, ಒಂದು ಕಡೆಗೆ ಈ ಜಿಯೋ ಫಿಸಿಕಲ್ ಫ್ಯಾಕ್ಟರ್ಸು, ಇನ್ನೊಂದು ಕಡೆಗೆ ಡಿಪೆಂಡೆನ್ಸ್ ಆನ್ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್, ಇನ್ನೊಂದು ಕಡೆಗೆ ಲಿಂಕಿಂಗ್ ವಿತ್ ಇದು ನಮ್ಮ ಡಾಲರ್ಗೆ. ನಾಲ್ಕನೇದು ಏನಂತಂದರೆ, ಸಪ್ಲೈ ಇಸ್ ಆಲ್ಸೋ ನಾಟ್ ವೆರಿ ಸರ್ಟನ್. ಈ ಜಿಯೋ ಪೊಲಿಟಿಕಲ್ ಫ್ಯಾಕ್ಟರ್ಸ್ನಿಂದ ಈ ಗಲ್ಫ್ ಕಂಟ್ರೀಸ್ನಿಂದ ಸಪ್ಲೈ ಆಗ್ತೈತಾ ಇಲ್ಲ ಎಂಬುದು ಕೂಡ ತುಂಬ ಆಗ್ತೈತೆ. ಇದರಿಂದ ಸ್ವಲ್ಪ ಗಂಭೀರವಾದ ಸಮಸ್ಯೆ. ಇದು ತೈಲ ಏನಂತ ಅಂದರೆ, ನಮ್ಮ ಹತ್ರ ರಿಫೈನರೀಸ್ ಇದ್ದಾವೆ. ಈವನ್ ಸಮ್ಟೈಮ್ಸ್ USA ಕೂಡ ಮುಡಿ ತೈಲನೂ ಇಲ್ಲಿ ಕಳಿಸ್ತಾರೆ. ಯಾಕಂತಂದ್ರೆ ನಮ್ಮ ಹತ್ರ ಆ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಐತೆ. ವೆನಿಜುವಲ್ನ ಅಟ್ಯಾಕ್ ಮಾಡಿದ್ದವಾಗ ಅಮೆರಿಕಾದವರು ನಮಗೆ ಇನ್ವಿಟೇಷನ್ ಕೊಟ್ಟರು, ನೀವು ಬನ್ನಿ ವೆನಿಜುವಲ್ಗೆ, ಅಲ್ಲಿ ಬಂದು ರಿಫೈನ್ ಮಾಡಿ ಅಂತಂದು. ಓಕೆ, ನಮ್ಗೆ ಆ ಕೆಪಾಸಿಟಿ ಐತೆ. ಈ LPGಗೆಲ್ಲ ಆ ಕೆಪಾಸಿಟಿ ಇಲ್ಲ. ಅದಕ್ಕಾಗಿ ಸ್ವಲ್ಪ ಸಮಸ್ಯೆ. ಸೊ ಅಂದ್ರೆ ನಾವೀಗ ಇರಾನ್ ಅಥವಾ ಗಲ್ಫ್ ಕಂಟ್ರೀಸ್ ಬಿಟ್ಟರೆ ಬೇರೆ ಎಲ್ಲಿಂದನೂ LPG ಆಮದು ಮಾಡ್ಕೊಳಕ್ಕಾಗ್ತಾ ಇಲ್ಲ. ಬೇರೆ ಕಂಟ್ರೀಸ್ ಕೂಡ ಕೊಟ್ಟು ತಗೋಬೋದು, ಬಟ್ ಏನಂತ ಅಂದರೆ ಶಿಪ್ಪಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಓಕೆ, ಇಲ್ಲಿ ಆದರೆ ಸ್ವಲ್ಪ ಹತ್ತಿರ ಒಂದು ವಾರದ ಒಳಗೆ ಬರ್ಬೋದು. ಅದು ಸ್ವಲ್ಪ ದೂರ ದೇಶದಿಂದ ಬರಬೇಕು ಅಂತಂದರೆ ಈ ಕಡೆ ಇದು ಈಸ್ಟ್ ಏಷ್ಯನ್ ಕಂಟ್ರೀಸಿಂದ ಕೂಡ ತಗೋಬೋದು. ಬಟ್ ನಮಗೆ ಪ್ರಾಬ್ಲಮ್ ಏನಂತಂದರೆ ಶಿಪ್ಪಿಂಗ್ ಕಾಸ್ಟ್ ಜಾಸ್ತಿ ಆಗ್ತದೆ. ಈಗ ಕೂಡ ಇನ್ನೊಂದು ಸಮಸ್ಯೆ ಏನಂತಂದರೆ, ಶಿಪ್ಪಿಂಗ್ ಫ್ಲೈಟ್ ದೂರದಿಂದ ಬರಬೇಕು ಅಂತಂದರೆ ಫ್ಲೈಟ್ ಚಾರ್ಜಸ್ ಸ್ವಲ್ಪ ಜಾಸ್ತಿ ಆಗ್ತಾವೆ, ಅದು ಒಂದು. ಏನಂತಂದರೆ ಇನ್ಶೂರೆನ್ಸ್ ಕಾಸ್ಟ್ ಆಲ್ಸೋ. ಅವರು ಭಾಳ ದೂರ ಸುತ್ತಾಕೊಂಡ್ಬರ್ಬೇಕು, ಮಧ್ಯದಲ್ಲಿ ಏನಾಗ್ತದೆ ಏನಿಲ್ಲ. ದೂರ ಜಾಸ್ತಿ ಆದರೆ ಇನ್ಶೂರೆನ್ಸ್ ಕಾಸ್ಟ್ ಜಾಸ್ತಿ ಆಗ್ತದೆ. ಅದು ಆ ಭಾರ ಕಾಮನ್ ಮ್ಯಾನ್ ಮೇಲೆ ಬಿದ್ದು ಬಿಡ್ತದೆ. ಇದು ಸಮಸ್ಯೆ.